ಎಲ್ಲ ಕರೆಕ್ಟ್ ನಿಮಗೆ ವೋಟರ್ ಲಿಸ್ಟೇ ಸಿಗುವುದಿಲ್ಲ. ಈ ಪರಿಸ್ಥಿತಿ ಇವತ್ತು ನಿಲ್ಲಿಸ್ಬಿಟ್ಟಿದ್ದಾರೆ ಓಟ್ ಪೊಲೀಸರವಾಗಿ. ಇದು ಹಂಗೆ, ಇದು OBC ಕರೆಕ್ಟ್ ಬರ್ತದೆ. ಎಲ್ಲರೂ ಎಷ್ಟೆಷ್ಟು ಇದ್ದಾರೆ ಏನಾದರೂ ಗೊತ್ತಾಗ್ತದಲ್ಲ ರೀ. ಇವತ್ತು ಜ್ವಲಂತ ಸಾಕ್ಷಿ ಸದ್ದೀಗ ಎಲೆಕ್ಷನ್ ಕಮಿಷನ್ ಮಾಡಿದವನ ಒಂದೊಂದು ಕುಟುಂಬದ ಒಂದು ಮನೆಯಲ್ಲಿ 600-700 ವೋಟರ್ಸ್ ಇದಾರ. ಅಷ್ಟು ಮಂದಿ ಒಂದು ಕಡೆ ಸಾಧ್ಯ ಇದೆ ಸಣ್ಣ ಮನೆಯಲ್ಲೇ ಒಂದೇ ಅಡ್ರೆಸ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಯಲ್ಲಿ ನಾವು ಇವತ್ತು ನಮಗೆ ಸರ್ವೆ ಆಗಬೇಕು ಅನ್ನೋ ಗೊತ್ತಾಗಬೇಕಿದು. ಇಲ್ಲಾಂದ್ರೆ ಬೃಹತ್ ಏನು ನಾವು ಅದೀವಲ್ಲ ದೊಡ್ಡ ಜನಾಂಗ ಏನಿದೆ ಅವ್ರಿಗೆಲ್ಲ ಅನ್ಯಾಯ ಮಾಡಿದಂಗೆ ಇದು. ಇಷ್ಟಾದ್ರೂ ನಮ್ಮ ಜನ ತಿಳ್ಕೊಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದಾರೋ ತಪ್ಪು ಕೆಲಸ ಮಾಡಿದ್ರು ಬೇರೆಡೂ ಅಟ್ಲೀಸ್ಟ್ ನಾವು ಎಷ್ಟು ಜನ ಇದ್ದೀವಿ ನಮ್ಗೆ ಗೊತ್ತಾಗಬೇಕಲ್ಲ. ಹೊರಗಿಂದ ಬಂದವ್ರು ಅವ್ರು ಬಂದು ಓಟ್ ಹಾಕ್ತಾರೆ, ಇದ್ರ ಮೇಲೆ ಪುಕಾರ ಎಬ್ಬಿಸ್ತಾ ಇರ್ತಾರೆ. BJP ಅವ್ರು ಎಬ್ಬಿಸ್ರೆ ತಪ್ಪಿಲ್ಲ, ಅದು ಹೊರಗಡೆ ಹಾಕೋದು ಬೇಡ. ಬಟ್ ಇದಕ್ಕೇನು ಉತ್ತರ? ಅದು ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಅದ, ಮತ್ತು ಚುನಾವಣಾ ಆಯೋಗ ಸರ್ವೆ ಮಾಡ್ಲಿಕ್ಕೆ ರೀ ಒಂದೊಂದು ಮನ್ಯಾಗ. ಮತ್ತು ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರು ತೋರಿಸಿದಾರೆ, ಒಂದು ಮನ್ಯಾಗ 80-90 ವೋಟರ್ಸ್ ಇದ್ದಿದ್ದು ಒಂದೇ ಅಡ್ರೆಸ್ ಮೇಲೆ. ಆಧಾರ್ ಕಾರ್ಡ್ದಾಗ ಅಡ್ರೆಸ್ ಇರ್ತದೆ, ಆಧಾರ್ ಕಾರ್ಡ್ ತೊಗೊಳ್ಳೋದಿಲ್ಲ. ಏನಿದೆಲ್ಲ ಈಗೆಲ್ಲ ನೆರಗಟ್ಟಲ್ಲ. ಈ ಸರ್ವೆ ಮತ್ತೊಮ್ಮೆ ಆಗದಿರಲಿ ನಾವು ಬಯಸ್ತಾ ಇದ್ವಿ. ಬಟ್ ಈಗೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಮತ್ತು BJPಗರು ಇದು ಮುಗಿದ ತಕ್ಷಣ ಇಲ್ಲ ಇದು ಒಂದು ಸೈಡ್ಬೇಕಾಗಿದೆ ಎಲ್ಲರೂ ಕೇಳಿಲ್ಲ ಅಂತೇಳಿ ಮತ್ತೊಮ್ಮೆ ದುಂಬಡಿ ಹೇಳ್ತದೇನೋ ಯಾರಿಗೂ ಗೊತ್ತು. ಹಾಗೆ ಈಗಾಗಲೇ ಕಾಂತರಾಜ್ ವರದಿಯನ್ನು ಮೂರಿಗೆ ಇಟ್ಟಿದ್ದಾಗಿದೆ. ಇನ್ನು ನೆಕ್ಸ್ಟ್ ಈ ವರದಿಯನ್ನು ಮೂರಿಗೆ ಇಟ್ಟು ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ.